ಕಾರಣ. ಈಗ ಇನ್ನೊಂದು ಕಡೆ ಮತ್ತೊಂದು ಕಡೆ ಯಶ್ ಅವರ ಈ ಒಂದು ಗಟ್ಸ್ ಇದೆಯಲ್ಲ, ಯಾಕಂದರೆ ಒಂದು ಮಾಸ್ ಹೀರೋ ಆಗಿ ಮಾಡ್ಬೋದು ಅಂದರೆ ಎಂಥದ್ದಾರೋ ಮಾಡೋದು. KGF ಥರದೇ ಒಂದು ರಿವೆಂಜ್ ಸ್ಟೋರಿಯನ್ನು ಏಕಾಏಕಿ ಮಾಡಿ ಜೈ ಅನ್ಸ್ಕೋಬೋದು. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಅವರೊಂದು ರಿಸ್ಕ್ ತಗೊಂಡಿದ್ದಾರೆ ಗೊತ್ತಾ. ಈ ಸಿನಿಮಾದ ಮೇ ಬಿ ಸಿನಿಮಾ ನೋಡೋರ್ಗೆ ಅರ್ಥ ಆಗುತ್ತೆ, ಮತ್ತೊಂದು ಸರಿ ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಈ ಸಿನಿಮಾ ಏನು ಅಂತ. ಸೊ ಆ ಥರದೊಂದು ಧೈರ್ಯ ಯಶ್ ಅವ್ರ ಕಡೆಯಿಂದ ಆಗಿರುವಂಥದ್ದು. ಸರ್ ನಾನೇನು ಹೇಳ್ತೀನಿ ಅಂತ ಅಂದರೆ, ರಿಸ್ಕ್ ತೊಗೊಳೋದಕ್ಕಿಂತ ನನ್ನ ಕೆಲಸ ನಾನು ಮಾಡ್ತೀನಿ. ಸೊ ನಾನು ಆ ಡೆಡಿಕೇಶನ್ ಲೆವೆಲ್ ನಾನು ಕೊಟ್ಟೇ ಕೊಡ್ತೀನಿ, ನಾನು ಮಾಡೇ ಮಾಡ್ತೀನಿ. ಅದನ್ನು ಗೆಲ್ಲಿಸೋ ಜವಾಬ್ದಾರಿ ಜನಕ್ಕೆ ಇದ್ದೇ ಇರುತ್ತೆ, ಮಾಡೇ ಮಾಡ್ತಾರೆ. ಬಿಕಾಸ್ ನಾನು 100% ಸಿನಿಮಾಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ. ಅದಕ್ಕೆ ನಾನು ಡೆಡಿಕೇಶನ್ ಕೊಡಬೇಕು, ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು, ನನ್ನ ವರ್ಕ್ ಚೆನ್ನಾಗಿ ಮಾಡಬೇಕು, ಆಮೇಲೆ ಎಲ್ಲರ ಹತ್ರನೂ ವರ್ಕ್ ಚೆನ್ನಾಗಿ ತೆಗೆಸ್ಬೇಕು, ಬೆಸ್ಟ್ ಟೀಮ್ನ ನಾನು ಹೈಯರ್ ಮಾಡಬೇಕು. ಎಲ್ಲ ಮಾಡಿದಾಗ ಸರ್ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ. ನಾನು 4 ವರ್ಷ ನಾನು ಡೆಡಿಕೇಶನ್ ಕೊಟ್ಟು ನಾನು ಮಾಡಿದ್ದೀನಿ ಅಂದಮೇಲೆ ಸಿನಿಮಾ ಗೆದ್ದೇ ಗೆಲ್ಲತ್ತೆ ಅನ್ನೋ ಕಾನ್ಫಿಡೆನ್ಸ್ ಸರ್ರಿಗಿದೆ. ಸೊ ಆ ಕಾನ್ಫಿಡೆನ್ಸೇ ಇವತ್ತು ಅವ್ರನ್ನ ಕೈ ಹಿಡಿತಾ ಇದೆ, ಜನತೆ ಕೈ ಹಿಡಿತಾ ಇದ್ದಾರೆ. ಅವ್ರು ಏನು ಪ್ರಾಮಿಸ್ ಮಾಡಿದರು, ಇಡೀ ಗ್ಲೋಬಲ್ ಲೆವೆಲಲ್ಲಿ ಕನ್ನಡ ಅನ್ನೋ ಭಾಷೆ ಇದೆ, ಕನ್ನಡ ಭಾಷೆ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ಕೊಡಬೇಕು ಗ್ಲೋಬಲಿ ಅನ್ನೋ ಒಂದು ಮಾತು ಕೊಟ್ಟಿದ್ರು. ಅದನ್ನು ಉಳಿಸ್ಕೋತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾಯಿಂದ. ಆ್ಯಂಡ್ ಅಫ್ಕೋರ್ಸ್ ನೀವೀಗ ಎಲ್ಲಿಂದ ಬಂದಿದ್ದೀರಾ ಅಂತ ನಾವು ಫಾರಿನ್ ಕಂಟ್ರಿ ಅವರಿಗೆ ಕೇಳಿದ್ರೆ, ನಾವು ಫಾರಿನ್ಗೆ ಹೋದಾಗ ಅವ್ರು ನಾವು ಎಲ್ಲಿಯವರು ಯಾವ ಭಾಷೆ ಅಂತ ಕೇಳಿದಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು. KGF ಅಲ್ಲಿ ಬಂದಮೇಲೆ, ಟಾಕ್ಸಿಕ್ ಬಂದಮೇಲೆ ಇವಾಗ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬೆಂಗಳೂರು ಕರ್ನಾಟಕ ಅಂದರೆ ಗೊತ್ತಾಗ್ಬಿಡುತ್ತೆ, ಕರ್ನಾಟಕದವರು ಅಂದರೆ ಗೊತ್ತಾಗತ್ತೆ. ಟಾಕ್ಸಿಕ್ ಸಿನಿಮಾ ಅಲ್ವಾ? ಎಸ್, ಖಂಡಿತ ಟಾಕ್ಸಿಕ್ ಸಿನಿಮಾ ಕನ್ನಡ. ಸೊ ನಾವು ಕನ್ನಡದವರು ಅಂತ ಹೇಳ್ಕೊಳಕ್ಕೆ ಒಂದು ಒಳ್ಳೆ ಗರ್ವದ ಪಾಯಿಂಟ್ ಇದು. ಎಲ್ಲೊಂದು ಕಡೆ ಒಂದು ಬೇಸರದ ಸಂಗತಿ ಅಂದರೆ, ಒಂದು ಪ್ರೊಪೋಗಂಡ ನಡೀತಾ ಇದೆಯಾ ಅಂತ ಸಿನಿಮಾ ಬಗ್ಗೆ. ಅಂದರೆ ಒಂದು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದಾಗ ಅಲ್ಲೊಂದು ನೆಗೆಟಿವ್ ಪಬ್ಲಿಸಿಟಿ ಅಂತ ಮೂಲಕ ಈ ಸಿನಿಮಾ ತುಳಿಯುವಂಥ ಕೆಲಸಗಳು ಒಂದಷ್ಟು ಕಡೆ ಆಗ್ತಿರೋದು. ಯಾಕಂದರೆ ರಿಯಲ್ ಪ್ರೇಕ್ಷಕರು ಯಾರಿದೆ ಅವರೆಲ್ಲ ಸಿನಿಮಾ ಒಪ್ಕೊಂಡಿರೋ. ಬಟ್ ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ಸಿನಿಮಾನೇ ನೋಡಿರಲ್ಲ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೇನೇ ನಡೀತಾ ಇದೆ, ಸಿನಿಮಾದ ಒಂದು ನೆಗೆಟಿವ್ ಮಾತಾಡ್ತಿದ್ರೆ ಅವ್ರು ಸಿನಿಮಾನೇ ನೋಡದೆ ಬಂದ್ಬಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋದು ಎಷ್ಟು ಸರಿ ಅಂತ. ಸೊ ನಾನು ಹೇಳೋದು, ಸಿನಿಮಾ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ನನಗೆ ಇಷ್ಟ ಆಗ್ಬೋದು, ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು. ಸೊ ನನಗೆ ಇಷ್ಟ ಆದಾಗ ನಾನು ಇಷ್ಟ ಅಂತ ಹೇಳ್ಕೊತೀನಿ. ನಿಮಗೆ ಇಷ್ಟ, ನೀನು ಚೆನ್ನಾಗಿದೆ, ನೀನು ನೋಡಲೇಬೇಕು, ಹೋಗಿ ಕೂತ್ಕೊಂಡು ನೋಡು, ನಾನೇ ಟಿಕೆಟ್ ಕೊಡಿಸ್ತೀನಿ, ಕೂತ್ಕೊಂಡು ನೋಡು ಅಂತ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಹಾಗೆಯೇ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ನೀವು ಅದನ್ನು ಬಿಟ್ಟು ನೀವು ಯಾರೂ ನೋಡಬೇಡಿ, ಕಚ್ಚಡವಾಗಿದೆ ನೋಡಲೇಬೇಡಿ ಸರ್. ನೀವು ಅವ್ರು ಹೇಳ್ತಿರೋ ಪಾಯಿಂಟ್ಸಲ್ಲಿ ಒಂದು ಸಿನಿಮಾನಲ್ಲಿ ಇಲ್ಲ ಸರ್ ನೆಗೆಟಿವ್ ಪಾಯಿಂಟ್ಸು. ಅವ್ರು ಹೇಳ್ತಿದ್ದಾರೆ ಅದು ಬರೀ ಅಡಲ್ಟ್ ಫಿಲಮು, 18+ ಮಕ್ಕಳು ಬರಬಾರ್ದು, ಆ ಥರ ಏನಿಲ್ಲ ಸರ್. ಒಂದು ಸಿನಿಮಾ ಸ್ಟೋರಿ. ಎರಡನೇ ಸರಿ ಸಿನಿಮಾ ನೋಡಿದ್ರಲ್ಲ, ಈ ಸಿನಿಮಾ ಅರ್ಥ ಆದ್ಮೇಲಿಂದ ಅವ್ರು ಒಪಿನಿಯನ್ನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಅತ್ಯದ್ಭುತವಾದ ಸಿನಿಮಾ. ಇವತ್ತು ಮಾತಾಡೋದಲ್ಲ, ಇದು ಒಂದು ವರ್ಷ 2 ವರ್ಷ 3 ವರ್ಷ ಆದಮೇಲೆ ಈ ಸಿನಿಮಾದ ಕ್ವಾಲಿಟಿ ಬಗ್ಗೆ ಅಥವಾ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾರೆ ಅಂತ. ಸರ್ ನಿಮಗೆ ಒಂದು ಇಂಗ್ಲೀಷ್ ಸಿನಿಮಾ ಇದೆ, ಶಟರ್ ಐಲ್ಯಾಂಡ್ ಅಂತ. ಸೊ ನೀವು ಆ ಸಿನಿಮಾನ ಮೊದಲನೇ ಸಲ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಅರ್ಥ ಆಗಲ್ಲ. ಅದನ್ನ ನೋಡ್ತಾ ಇದ್ರೆ ನಿಮ್ಮ ಪ್ರಾಸ್ಪೆಕ್ಟ್ಸ್ ವಾಟ್ ಯು ಕಾಲ್ ದಟ್ ವರ್ಡ್, ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇರುತ್ತೆ, ಆಯಿತಾ? ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಸಿನಿಮಾ ನೀವು ಹೆಂಗೆ ಅದು ಚೇಂಜ್ ಆಗ್ತಾ ಇರುತ್ತೋ ಹಾಗೆ ಈ ಸಿನಿಮಾಗೆ ಫಸ್ಟ್ ಟೈಮ್ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಗೋ ವಾಚ್ ಇಟ್ ಅಗೇನ್. ಇನ್ನೊಂದ್ಸಲ ನೋಡಿ. ಇನ್ನೊಂದ್ಸಲಿನೂ ನಿಮ್ಗೆ ಅರ್ಥ ಆಗದೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ದೆನ್ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ನೀವು ಫಸ್ಟ್ ಟೈಮೇ ನೀವು ಸ್ಟೋರಿನ ಅರ್ಥ ಮಾಡ್ಕೊಳ್ದೆ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸರ್, ನಾವು ಏನು ಹೇಳಿದ್ರೆ ಇಲ್ಲಿ ರಾಜ ಬಂದ, ಕೂತ್ಕೊಂಡ, ನಿಂತ್ಕೊಂಡ, ಕೈ ಚಾಚ್ದ, ತಿಂದ, ಅದು ಹೇಳಕ್ಕೆ ಹೊರಟಿಲ್ಲ. ಜಾಸ್ತಿ ಡೈರೆಕ್ಟ್ ಹೇಳಿದ್ದಾರೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆಡಿಯನ್ಸಿಗೆ ಇರೋವಂಥ ಜಾಣ್ಮೆ. ಆ ಜಾಣ್ಮೆನ ಸ್ವಲ್ಪ ಉಪಯೋಗಿಸಿ, ಬ್ರೈನ್ಸ್ನ ಉಪಯೋಗಿಸಿ ನೋಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ಸರ್ ಗ್ಲೋಬಲಿ ನಾವು ಏನೋ ಒಂದು ಸಾಧನೆ ಮಾಡೋಕ್ಕೆ ಅಂತ ಎಸ್ ಸರ್ ನಿಂತಿದ್ದಾರೆ. ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಪುಷ್ ಮಾಡಿದ್ರೆ ಇನ್ನೂ ಲೆವೆಲ್ ಚೇಂಜ್ ಆಗುತ್ತೆ ನಮ್ಮದು ಸರ್. ಈಗ ನೀವು ಮಾನ್ಸ್ಟರ್ ಮೈಂಡು, ಆಮೇಲೆ KVN ಪ್ರೊಡಕ್ಷನ್ನು ಅಂತ ಅಂದಮೇಲೆ ಲಯನ್ಸ್ ಗೇಟ್ ಅಂತ ಬರುತ್ತೆ. ಯಾವ ಸಿನಿಮಾಗೆ ಬಂದಿದೆ ಸರ್ ಅದು? ಸ್ಪೈಡರ್ ಮ್ಯಾನ್ ಸಿನಿಮಾನಲ್ಲಿ ನಮ್ಮ ಕನ್ನಡ ಸಿನಿಮಾದು ಟ್ರೈಲರ್ ಬರ್ತಿದೆ. ಇಟ್ಸ್ ನಾಟ್ ಪಾಸಿಬಲ್. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಸೊ ಒಬ್ಬರು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಮೇ ಬಿ ಎಲ್ಲ ಸಿನಿಮಾನಿಗೂ ಆ ಆಪರ್ಚುನಿಟಿ ಸಿಗ್ಬೋದು. ನಾವು ಮೊದಲನೇ ಸಲ ನಾವು ಏನೋ ಒಂದು ಪ್ರಯತ್ನ ಪಟ್ಟಾಗ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಎತ್ತಿ ಹಿಡಿದ್ರೆ ನೆಕ್ಸ್ಟ್ ಬರೋ ಸಿನಿಮಾಗೂ ಅದೇ ಆಪರ್ಚುನಿಟಿ ಸಿಗ್ಬೋದು. ಸೊ ನಾವು ನಮ್ಮವ್ರನ್ನ ನಾವು ಬೆಳೆಸಿದ್ರೆ ತುಂಬ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನಮ್ಮ ಕನ್ನಡ ಜನತೆಯವರು ದಯವಿಟ್ಟು ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ. ಒಂದ್ಸಲ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಹೋಗಿ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ, ಯು ವಿಲ್ ಲವ್ ದ ಮ್ಯೂಸಿಕ್. ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ 1 ಅಲ್ಲ 2 ಸಲ ಬೇಕಾದರೂ ನೋಡಿ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ.